ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ದಿನ ಅಲ್ಲೇ ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಟೆಲ್ ಕೆಲಸ ಕೂಡ ಮುಗಿಸ್ಕೊಬಂದೆ. ಇವತ್ತು ಪಾರ್ಸಲ್ ಕೂಡ ತುಂಬಾ ಜಾಸ್ತಿ ಇತ್ತು. ಆ ಪಾರ್ಸಲ್ ಎಲ್ಲ ಕಟ್ಬಿಟ್ಟು ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋದರು. ಅವರು ಕೆಲಸ ಒಂದು ಹಾಫ್ ಆನ್ ಅವರ್ ಕೆಲಸ ಮಾಡಿಬಿಟ್ಟು ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಹಾಗೆ ಈ ಲೈನಿಂಗ್ನ ನಾನು ಈ ಸೀರೆದು ಲಂಗ ದಾವಣಿ ಸ್ಟಿಚ್ ಮಾಡಬೇಕಿತ್ತು. ಒಬ್ಬರು ಕಸ್ಟಮರ್ ಕೊಟ್ಟಿದ್ದರು. ಅದಕ್ಕೆ ಸ್ವಲ್ಪ ಲೈನಿಂಗ್ ಬೇಕಿತ್ತು. ಆ ಲೈನಿಂಗ್ನು ಆ ಕಡೆಯಿಂದ ಬರುವಾಗ ತೊಗೊಬರೋಣ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಹೊರಟಿದ್ದೀವಿ. ನಾವು ಇವತ್ತು ನನ್ನ ಫ್ರೆಂಡ್ಗೆ ಪಾಪು ಆಗಿತ್ತು. ಆ ಪಾಪುನ ನೋಡ್ಕೊಬರೋಣ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಮನೆಯವರು ಕೂಡ ಬೇಗ ಬಂದು ರೆಡಿ ಆದರು. ನಾವು ಇವತ್ತು ಹೋಟೆಲ್ನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಬಂದಿದ್ವಿ ಹೋಗಬೇಕು ಅಂತ ಅಂದ್ಬಿಟ್ಟು. ಯಾಕೆಂದರೆ ಬೇಗನೆ ಖಾಲಿ ಆಗಿಬಿಡ್ತಲ್ಲ, ಅದಕ್ಕೆ ನಮಗೂ ಕೂಡ ಉಪಯೋಗ ಆಯಿತು. ಅಲ್ಲಿಂದ ನಾವು ಹೊರಟಿ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ಶ್ರೀರಂಗಪಟ್ಟಣದಲ್ಲಿ ಆ ಕಡೆಯಿಂದ ಗಂಜಾಂ ಸೈಡ್ ಹೋದರೆ ನಮಗೆ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಅಲ್ಲಿಂದ ನಿಮಿಷಮ್ಮ ದೇವಸ್ಥಾನಗೇ ಹೋದ್ವಿ. ಈ ವಿಡಿಯೋ ಯಾರಿಗಿಷ್ಟ ಇದೆ ಪ್ಲೀಸ್ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಆ ಕಡೆಯಿಂದ ಬೇಗ ಬಂದುಬಿಡೋಣ ಅಂದ್ಬಿಟ್ಟು ಹೊರಟ್ವಿ. ಹಾಗೆ ದಾರಿ ಮಧ್ಯೆ ನಮ್ಮೂರವರೇ ಸಿಕ್ಕಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಅಲ್ಲೇ ಟೈಮ್ ಹೋಗ್ಬಿಡ್ತು. ಹಾಗೆ ಹಾಸ್ಪಿಟ್ಲಿಗೆ ಕೂಡ ಬಂದ್ವಿ. ಹಾಸ್ಪಿಟ್ಲಿಗೆ ಬಂದಮೇಲೆ ಸ್ವಲ್ಪ ವೀಡಿಯೋ ಮಾಡಿ ಅಂತ ಕೊಟ್ಟರೆ ನೋಡಿ ಯಾವ ಥರ ಮಾಡಿದ್ದಾರೆ. ಬೆಡ್ಶೀಟು, ಬೆಡ್ಡು ಏನು ತೆಗ್ದಿಲ್ಲ ವೀಡಿಯೋನ, ಆ ಥರ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಪಾಪ ನೋಡಿಕೊಂಡು ಬೇಗನೆ ಹೊರಟು ಬಂದ್ವಿ. ಸ್ವಲ್ಪ ಹೊತ್ತು ಕೂತಿದ್ವಿ. ಟೈಮ್ ಆಗಿಬಿಡುತ್ತೆ, ಇನ್ನು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅವರು ಕೂಡ ಡೋರೆಲ್ಲ ಲಾಕ್ ಮಾಡ್ಕೊಬರ್ಬೇಕಿತ್ತು. ಅದರಿಂದ ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಮೂರ ಹತ್ರನೇ ಅರಕೆರೆಯಲ್ಲಿ ಜ್ಯೂಸ್ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಫೇವ್ರೇಟ್ ಕೂಡ, ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಿಂದ ಅವ್ರಿಗೂ ಕೂಡ 2 ಪಾರ್ಸಲ್ ಮಾಡಿಸ್ಕೊಂಡು ಬಂದು ಅವರು ಬ್ಲ್ಯಾಕ್ ಕವರ್ಗೆ ಹಾಕ್ಕೊಡಿ ಅಂದರೆ ವೈಟ್ ಕವರ್ಗೆ ಹಾಕ್ಕೊಟ್ರು. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ.